ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. You okay? Yeah. ನಮಸ್ಕಾರಗಳು ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಏನು ಸಮಾಚಾರ ಯೂಟ್ಯೂಬರ್ ಮೈಸೂರು. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ, ಸೊ ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ತಮ್ಮನೇಲಿ ವಿಚಾರ ಗೊತ್ತಿದ್ದಂಗೆ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ಸ್ದು ಮೂವಿ ರಿವ್ಯೂ ಕೊಡೋಕ್ಕೆ ಬಂದಿದ್ದೀನಿ. ಸೊ ಬೇಸಿಕಲಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ನಾನು. ಈಗೆಲ್ಲ ಬೇರೆ ಬೇರೆ ಪಾರ್ಟ್ಸ್ಗಳು 4 or 5 ಪಾರ್ಟ್ಸ್ ಏನಿದೆ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಬಟ್ ಚೆನ್ನಾಗೈತೆ, ಸೂಪರ್, ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಅಡ್ವೆಂಚರಸ್, ಆ್ಯಕ್ಷನ್, ಸೊ ಆ ಥರ ಎಲ್ಲ ಒಂದು ಒಳ್ಳೆ ಮೂವಿ ಅಂದ್ಕೊಳ್ಳಿ. ಈ ರೀತಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ರೀಸೆಂಟ್ ಡೇಸಲ್ಲಿ ಹಾಲಿವುಡ್ ಮೂವೀಸ್ ಕಡೆಯಿಂದ ಒಳ್ಳೊಳ್ಳೆ ಮೂವೀಸ್ಗಳು ಬರ್ತಿಲ್ಲ. ಮೀನ್ಸ್ ಅಷ್ಟೊಂದು ಬರ್ತಿದ್ರೂ ನನ್ನ ಮನಸ್ಸಿಗೆ ಇಷ್ಟ ಆಗುವಂಥದ್ದು ಬರ್ತಿಲ್ಲ. ಸೊ ಅದರಿಂದಾಗಿ ನಾನು ಸ್ವಲ್ಪ ಬೇಜಾರಾಗ್ತಿತ್ತು ಆ್ಯಂಡ್ ಎಕ್ಸ್ಪೆಕ್ಟೇಷನ್ 0 ಲೆವೆಲಲ್ಲಿ ಇಟ್ಕೊಂಡು ಹೋಗಿದೆ. ಆ್ಯಂಡ್ ಫಿಲಮಲ್ಲಿ ಹೋಗಿ ನೋಡ್ತೀನಿ, ನನಗೆ ಹೆಂಗೆ ಬೇಕಿತ್ತು, ನನಗೆ ಹೆಂಗೆ ಫಿಲಮ್ಗಳು ಇಷ್ಟ ಆಗುತ್ತೆ ಅದೇ ರೀತಿ ಇತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದುವರೆಗೂ ಈ ಕ್ಷಣದವರೆಗೂ ಈ ಫಿಲಮ್ಮು, ಈ ಹಿಂದಿನ ಫಿಲಮ್ಗಳೆಲ್ಲ ಇದೆಯಲ್ಲ, ನಾನು ಏನಾದ್ರು ನೋಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಎಕ್ಸಿಬಿಷನ್, ಅಲ್ಲಿ ಲಾಂಗ್ ವೀಲ್ ಇರುತ್ತೆ ಗೊತ್ತಾ, ಆ ವೀಲಲ್ಲಿ ಆ ಥರದ್ರಲ್ಲಿ ಕೂತ್ಕೊಳ್ಳೋಕ್ಕೆ ಭಯ ಆಗ್ಬಿಟ್ಟು ಏನೋ ಬಿಚ್ಚಿ ಹೋಗ್ಬಿಟ್ರೆ ಯಾಕೆ ಹೇಳಿ, ನಾವು ಈ ಫೈನಲ್ ಡೆಸ್ಟಿನೇಷನ್ ಇಂಗ್ಲೀಷ್ ಮೂವೀಸ್ಗಳೆಲ್ಲ ಆ ಥರದ್ದೆಲ್ಲ ತೋರಿಸೋದು, ಆ ಥರ ಎಲ್ಲ ಭಯ ಆಗುತ್ತೆ ಅಂದ್ಕೊಳ್ಳಿ. ಸೀರಿಯಸ್ಲಿ ಈಗಲೂ ಸ್ಟಾರ್ಟಿಂಗಲ್ಲಿ ಒಂದು ಲಿಫ್ಟ್ ಸೀನ್ ಇದೆ, ಒಂದು ದೊಡ್ಡ ಬಿಲ್ಡಿಂಗು. ನಾವು ಹೋಗಿದ್ದು ಬೇರೆ ಮಲ್ಟಿಪ್ಲೆಕ್ಸ್, ಇದು ಸೆಂಟ್ರೋ ಮಾಲ್ ಮೈಸೂರಲ್ಲಿ, ಅದು ಬೇರೆ ಲಿಫ್ಟಲ್ಲೇ ಹತ್ತಿದ್ದು, ಲಿಫ್ಟಲ್ಲೇ ಹೋಗ್ಬೇಕಿತ್ತು. ಅದೇ ನೆನ್ಸ್ಕೊಂಡ್ರೆ ನಾನು ನನ್ನ ಫ್ರೆಂಡು ಮುಖ ನೋಡ್ತಾ ಬ್ರೋ ಲಿಫ್ಟಲ್ಲಿ ಬಂದ್ವಿ. ಲಿಫ್ಟ್ ಹಂಗೆ ಭಯ ಆಯ್ತಿತ್ತು, ಇಳಿಬೇಕಾದ್ರೂ ಅಷ್ಟೇ ಭಯ ಆಯ್ತಿತ್ತು ಅಂದ್ಕೊಳ್ಳಿ. ಈ ಥರ ಎಲ್ಲ ಕೆಲವೊಂದು ಇನ್ಸಿಡೆಂಟ್ಗಳು ತುಂಬ ಫೀಲ್ ಆಗುತ್ತೆ, ರಿಲೇಟೆಡ್ ಆಗುತ್ತೆ ಇಂಗ್ಲೀಷ್ ಮೂವೀಸ್ಗಳಿಗೆ. ಸೊ ನಿಮಗೂ ಆಗಿರುತ್ತೆ ಅಲ್ವಾ? ಎಷ್ಟು ಜನಕ್ಕೆ ಹಂಗೆ ಆಗಲೇಬೇಕು, ಇಂಗ್ಲೀಷ್ ಮೂವೀಸ್, ಹಾಲಿವುಡ್ ಮೂವೀಸ್ ಇಷ್ಟಪಡೋರಿಗೆ. ಇಷ್ಟು ಬಂದಿರೋ ಎಷ್ಟು ಪಾರ್ಟ್ಗಳು ಬಂದಿದೆ ಮರ್ತೋಗಿದೆ, ಬಟ್ ಇಷ್ಟು ಬಂದಿರೋ ಪಾರ್ಟ್ಗಳೆಲ್ಲ ಯಾವ ರೀತಿ ಇದೆ ಅಂದರೆ, ಒಂದು ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಗ್ರೂಪು, ಅವ್ರುಗಳ್ಗೇನೋ ಡೆತ್ತು ಅಟ್ಯಾಕ್ ಮಾಡ್ಕೊಂಡು ಹೋಗಿ ಅವ್ರಿಗೆಲ್ಲ ಆ್ಯಕ್ಸಿಡೆಂಟ್ ಆಗೋದು ಆ ಥರ ಇರುತ್ತೆ. ಬಟ್ ಇದರಲ್ಲಿ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಒಂದು ಫಸ್ಟ್ ಸೀನಲ್ಲಿ ಏನಿದೆಯಲ್ಲ, ಅಲ್ಲಿ ಒಂದು 100 ಜನ ಇರ್ತಾರಂತೆ, 100 ಜನ ಇರ್ತಾರೆ ಆ ಒಂದು ಬಿಲ್ಡಿಂಗಲ್ಲಿ. ಅಲ್ಲೊಂದು ಹುಡುಗಿ ಆ 100 ಜನನ ಎಲ್ಲರನ್ನೂ ಕಾಪಾಡುತ್ತೆ. ಬಟ್ ಆ 100 ಜನನ ಆ್ಯಂಡ್ ಆ 100 ಜನರ ಫ್ಯಾಮ್ಲಿಗಳನ್ನ ಡೆತ್ ಅನ್ನೋದು ಬಿಡೋಲ್ಲ, ಫಾಲೋ ಮಾಡ್ಕೊಂಡು ಹೋಗುತ್ತೆ. ಇಷ್ಟು ವರ್ಷ ಅವ್ರ ಮಕ್ಕಳು ಮೊಮ್ಮಕ್ಕಳುಗಳು ಎಷ್ಟೇ ಇದಿದ್ರು ಆ ಥರ ತುಂಬ ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಒಂದು ಫ್ಯಾಮಿಲಿನ ಡೆತ್ ಯಾವ ಥರ ಫಾಲೋ ಮಾಡ್ತೀವಿ, ಒಂದು ಫ್ಯಾಮಿಲಿ ಹೆಂಗೆ ಫುಲ್ಲು ವೈಂಡ್ ಅಪ್ ಆಗುತ್ತೆ ಆ ಡೆತ್ ಅನ್ನೋದ್ರಿಂದ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಆ ವಿಚಾರ ಹುಡುಗಿ ಗೊತ್ತಾಗಿ ಅದರಿಂದ ಆಚೆ ಬರೋಕ್ಕೆಲ್ಲ ಹೆಂಗೆ ಫೈಟ್ ಮಾಡ್ತಾರೆ. ಡೆತ್ ಆಫ್ ವಾರ್ ಅಂತ ಅದಕ್ಕೆ ಹಾಕಿರೋದು. ಸೊ ವಾರ್ ಅಂದರೆ ಫೈಟ್ ಅಲ್ವಾ, ಸೊ ಅದರಿಂದ ಆಚೆ ಬರೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ, ಅವಾಗ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲ್ ರಿಸಲ್ಟ್ ಅವ್ರು ಯಾರು ಬಚಾವಕ್ಕಾಗಲ್ಲ, ನಮ್ಮೆಲ್ಲರಿಗೂ ಗೊತ್ತಲ್ವಾ. ಆ್ಯಂಡ್ ಕ್ಯಾಮ್ರಾ ವರ್ಕು, ಆ್ಯಕ್ಟಿಂಗು ಪ್ರತಿಯೊಂದು ಸೂಪರು. ಬಟ್ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ನೀವು ಕೇಳ್ಬೋದು, ಬ್ರೋ ಆನೆಸ್ಟಾಗಿ ಹೇಳು, ಫಿಲಮ್ನ ಹೋಗಿ ನೋಡ್ಬೋದಾ ಅಂತ. ಸೀರಿಯಸ್ ಆಗಿ ಹೋಗಿ ನೋಡಿ. ನನ್ನ ಒಂದು ಟ್ರಸ್ಟಿಂದನೇ ಫಿಲಮ್ನ ಹೋಗಿ ನೋಡಿ, ಪಕ್ಕಾ ಒಳ್ಳೆ ಎಂಟರ್ಟೈನ್ಮೆಂಟ್ ಪಡ್ತೀರಾ. ಆ್ಯಂಡ್ ಭಯ ಆಗುತ್ತೆ, ರಾತ್ರಿ ಹೊತ್ತು ಭಯ ಪಡೋರು, ಮೀನ್ಸ್ ಕನಸಲ್ಲೇ ನೆನೆಸ್ಕೊಂಡು ಭಯ ಪಡೋರು, ಹಾರರ್ ಮೂವೀಸ್ ಟೈಪೆಲ್ಲ ನೋಡ್ಬಿಟ್ಟು ಅನ್ನೋರಿಗೆ ಈ ಮೂವಿ ಸ್ವಲ್ಪ ಅದು ನಿಮಗೆ ಇಷ್ಟ. ಯಾಕಂದರೆ 18+ ನೋಡೋಂಥ ಮೂವಿ, A ಸರ್ಟಿಫಿಕೇಟ್ ಮೂವಿ ಅಂತ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಗೆ ಹಂಗೆ ಇಲ್ದೇನೆ ಅವರು ಟಿಕೆಟ್ಸು ಕೊಡೋಲ್ಲ, ಕೇಳ್ದೇನೆ 18+ ಆಗಿಲ್ದವ್ರೆ. ಸೊ 18+ ಆಗಿರೋರ್ಗೂ ತುಂಬ ಜನ ಹಾರರ್ ಮೂವೀಸ್ಗಳನ್ನ ಆ್ಯಂಡ್ ಈ ಥರ ಮೂವೀಸ್ಗಳನ್ನ ಫೈನಲ್ ಡೆಸ್ಟಿನೇಷನ್ ಅಂಥದ್ದನ್ನು ಎದುರುತ್ತೀರಾ. ಆ್ಯಂಡ್ ನಾನು ಫಾರ್ ದ ವೆರಿ ಫಸ್ಟ್ ಟೈಮ್ ರಾತ್ರಿ ಹೊತ್ತು ಕೂತ್ಕೊಂಡು ಅದು 7:30-8 ಗಂಟೆ ಶೋ ನೋಡಿರೋದು.
ನನಗೂ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಇತ್ತು, ಒಂದು ಕಡೆ ಭಯ ಇತ್ತು, ಏನಪ್ಪ ನೈಟೆಲ್ಲ ನಿದ್ದೆ ಬರುತ್ತಿಲ್ವ ಅಂತ. ಪೀಸ್ಫುಲ್ಲಾಗಿ ನಿದ್ದೆ ಮಾಡಿದೆ. ಹಾಗಂತ ಅಷ್ಟೊಂದೇನು ಹಾರರ್ ಇರಲಿಲ್ಲ ಅಂದ್ಕೊಬೇಡಿ, ಭಯಂಕರವಾಗಿದೆ, ಸಕ್ಕತ್ತಾಗಿದೆ. ಎದುರುಗಡೆ ನವಿಲು ಐತೈತೆ ಕಾಣಿಸ್ತಾ, ಕುಕ್ರಳ್ಳಿ ಕೆರಳಿದೆ, ಸೂಪರ್. ಇಲ್ಲೇ ಜಸ್ಟ್ ಒಂದು 50 ಮೀಟರ್ಸಲ್ಲಿದೆ. ಅದೊಂದು ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಆ್ಯಂಡ್ ಈ ಥರ ಮೂವಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿರೋದು. ನನಗೊಂದು ಭಯ ಇತ್ತು, ಭಯ ಆಗ್ಬೋದೇನಪ್ಪ ನನಗೆ ಅಂತ. ಆ್ಯಂಡ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್, ಅವೆಂಜರ್ಸ್ ಆ ಥರ ಮೂವೀಸ್ಗಳು ನೋಡೋದ್ರಿಂದ ಈ ಥರ ಮೂವೀಸ್ಗಳು ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಬಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಟೈಮಿಂದ ನವಿಲು ಕಾಣಿಸ್ತಾ, ನೆಕ್ಸ್ಟ್ ಟೈಮಿಂದ ಐ ಆಮ್ ವಿಲ್ಲಿಂಗ್ ಟು ಗೋ. ಆ್ಯಂಡ್ ನಿಮಗೆಲ್ಲ ಆವಾಗಲೇ ನಾನು ಹೇಳ್ದಂಗೆ ಕಪಲ್ಸ್ಗಳದು ಆ ಥರ ರೊಮ್ಯಾಂಟಿಕ್ ಸೀನ್ಸು, ರೊಮ್ಯಾಂಟಿಕ್ ರಿಲೇಟೆಡ್ ಎಲ್ಲ ಏನೂ ಇಲ್ಲ. ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ. ಅದನ್ನು ಮಾತ್ರ 100% ಹೇಳಬಲ್ಲೆ. ಸೊ ಮಜಾ ಮಾಡಿ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಅಂತ ಹೇಳ್ತಾ, ನೀವೇನಾದ್ರು ಮೂವಿ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಏನಾಯ್ತಾ ಅಂತ. ಸೊ ಒನ್ಸ್ ಅಗೇನ್ ನನಗೆ ತುಂಬ ಖುಷಿ ಆಯ್ತಪ್ಪ. ಇಷ್ಟು ಮೂವಿಗಳಲ್ಲಿ ಇದು ಒನ್ ಆಫ್ ಮೈ ಫೇವರೇಟ್. ಆ್ಯಂಡ್ ಇನ್ನೂ ಒಂದು 2-3 ಫೇವ್ರೇಟ್ ಇದೆ, ಪರ್ಟಿಕ್ಯುಲರ್ ಅಂತ ಮೆನ್ಷನ್ ಮಾಡೋಕ್ಕೋಗಲ್ಲ. ಬಟ್ ಒನ್ ಆಫ್ ಮೈ ಫೇವ್ರೇಟ್ ಲಿಸ್ಟ್ಗೆ ಇದು ಕೂಡ ಸೇರ್ಕತ್ತು. ಮೂವಿ ರಿವ್ಯೂ ಕೂಡ ಕಾಯ್ತಿದೆ. ಆ್ಯಂಡ್ ಇವಾಗ ಜಸ್ಟ್ ಇಬ್ಬರು ಅವರು ರಿವ್ಯೂ ಕೊಡ್ತಾರೆ, ಕೇಳ್ಕ ಬನ್ನಿ. ಇನ್ನೊಂದು ಬೇಸಿಕ್ ಥಿಂಗ್ ಹೇಳೋದು ಮರ್ತೆ, ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್, ಇಟ್ ಮೇ ಬಿನ್ ಎನಿ ಟೈಮ್ ಎನಿವೇ. ಸೊ ಜಸ್ಟ್ ಎಂಜಾಯ್ ಎವ್ರಿ ಡ್ಯಾಮ್ ಸೆಕ್. ಸಲಕಪ್ ನಮ್ಮದು. ನಮ್ಮ ಜೊತೆ ಒಂದು ಸ್ಪೆಷಲ್ ಪರ್ಸನ್ ಇದ್ದಾರೆ, ಜಸ್ಟ್ ವಿ ಅವರು. ಬ್ರೋ ಹೆಂಗಿತ್ತು ಫಿಲಮು? ಸಾವು ಯಾವಾಗ ಬೇಕಾದ್ರೂ ಬರ್ಬೋದು. ಇರಷ್ಟು ದಿನ ಖುಷಿಯಾಗಿರಿ, ಚೆನ್ನಾಗಿರಿ, ನಗ್ನಾಗ್ತಾ ಇರಿ. ಸಾವು ಬಂದಾಗ ಖುಷಿಯಾಗಿ ಎಕ್ಸೆಪ್ಟ್ ಮಾಡಿ. ಅಲ್ಲಿವರೆಗೂ ಒಂದೊಂದು ಸೆಕೆಂಡ್ನ ಅವ್ರು ಹೇಳಿದ ಒಂದು ಇಂಪಾರ್ಟೆಂಟ್ ಥಿಂಗ್, ಬರೋ ಪ್ರತಿಯೊಂದು ಸೆಕೆಂಡ್ನು ಖುಷಿಯಾಗಿ ಎಂಜಾಯ್ ಮಾಡಿ. ಅದನ್ನೇ ಮೇನ್ ಥಿಂಗ್. ಈ ಮೂವಿಲೆಲ್ಲ ಬ್ಲಡ್ ನೋಡ್ತಾರೆ, ಎಲ್ಲ ನೋಡ್ತಾರೆ. ನಾನು ಆ ಮೆಸೇಜ್ ನೋಡಿದ್ದೀನಿ. ಸೊ ಇರೋದು ಖುಷಿಯಾಗಿ ನಗ್ನಾಗ್ತಾ ಎಲ್ಲರೂ ಸಹ ಚೆನ್ನಾಗಿರಿ. ಏನು ತೊಗೊಂಡು ಹೋಗೋದಿದೆ, ಏನು ಇಟ್ಕೊಂಡು ಹೋಗೋದಿದೆ, ಚೆನ್ನಾಗಿದೆ. ಸಾವು ಮಾತ್ರ ಸಗಲಾಗಿ ಬರುತ್ತೆ. ಆ ಥರ ಮಾತ್ರ ಲೈಫಲ್ಲಿ ಸಾಗೋದು ಬರೋದು. ಖುಷಿಯಾಗಿ ಹಾರ್ಟ್ ಹೋಗ್ಬಿಟ್ರೆ ಸಾಕು. ಸೊ ಸ್ಟೇ ಹೆಲ್ತಿ, ಸ್ಟೇ ಸೇಫ್, ಹುಷಾರಾಗಿರಿ ಬ್ರೋ. ಹುಷಾರು. ಅಯ್ಯೋ ನೋಡಿ, ಇಲ್ಲೂ ಭಯ ಆಯ್ತಾ ಇದೆ. ನನ್ನ ರಿವ್ಯೂ ಆಲ್ರೆಡಿ ಕೇಳಿರ್ತೀರಾ, ಬಟ್ ನಾಳೆ ಕೊಡ್ತೀನಿ ನಾನು. ಅಯ್ಯೋ ಗೈಸ್, ಇವ್ರು ನೋಡಿ ಇಲ್ಲಿ ಹೆಲ್ಮೆಟ್ ಏನೋ ಲೈಟ್ ಕಮ್ಮ ಬಿಟ್ಟು ಸತ್ಗಿತ್ತೋದೇವು ಅಂತ ಅವ್ರೆ. ಓಕೆ ಬಾಯ್ಸ್, ಚಿಲ್, ಸಿಗೋಣ. ಇನ್ನೊಂದು ಬೇಸಿಕ್ ಥಿಂಗ್ ಹೇಳೋದು ಮರ್ತೆ, ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್, ಇಟ್ ಮೇ ಬಿನ್ ಎನಿ ಟೈಮ್ ಎನಿವೇ. ಸೊ ಜಸ್ಟ್ ಎಂಜಾಯ್ ಎವ್ರಿ ಡ್ಯಾಮ್ ಸೆಕ್. ಸಲಕಪ್ ನಮ್ಮದು.